ಫ್ರೆಂಡ್ಸ್, ನೀವೆಲ್ಲ ನಂಬ್ತೀರಾ, ಹೈದ್ರಾಬಾದಲ್ಲೂ ಯಲ್ಲಮ್ಮ ಟೆಂಪಲ್ ಇದೆ ಅಂದರೆ, ಯಲ್ಲಮ್ಮ ದೇವಿದು ನೋಡಿ ಇದೆ, ನಮ್ಮ ಮನೆ ಹತ್ರನೇ ಇದೆ. ನಾವು ಹೋಗ್ತಾ ಇರೋದು ಪಾನಿಪುರಿ ತಿನ್ನೋಕ್ಕೆ. ಆ್ಯಂಡ್ ಆಂಟಿ ನೋಡಿ ದೋಸೆ ಹಿಟ್ಟು ಮಾರ್ತಾ ಇದ್ದಾರೆ. ಆ್ಯಂಡ್ ನನಗೆ ಪಾನಿಪುರಿ ತಿನ್ನಬೇಕಂತ ತುಂಬ ಆಸೆ ಆಗಿತ್ತು. ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಬಂದಿದ್ದರು ಮನೆಗೆ. ಸೊ ತುಂಬ ಖುಷಿ ಆಯಿತು. ಗಣಪತಿ ದೇವಸ್ಥಾನವೂ ಇತ್ತು ಮನೆ ಹತ್ರ, ಶಿವ ದೇವಸ್ಥಾನವೂ ಇತ್ತು. ಸೊ ಹಾಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಕಚೋರಿ ಬೇಕಾ, ಸಮೋಸ ಬೇಕಾ, ಏನು ಬೇಕು, ತಿನ್ನೋದೇ ಇಷ್ಟು ತಿಂತೀಯ ಅಂತ ತಮಾಷೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಿನಗೂ ಬಸ್ರಿ ಬೈಕೆ ಥರ ಆಗಿದೆಯಾ ಏನು ಅಂತ ಎಲ್ಲ ಅಂತಾಯಿದ್ರು. ಹಂಗೇನಿಲ್ಲ, ತಿನ್ಬೇಕು ಅನಿಸ್ತೈತೆ. ಹೊರಗೆ ನೀವು ಭಾಳ ದಿನ ಆಯಿತು ಹೋಗಿಲ್ವಲ್ಲ ನಾವು, ಹೀಗೆ ಅಂತ ಹೇಳಿದ್ವಿ. ಅಲ್ಲಿ ಎಳ್ನೀರು ಮಾರ್ತಾಯಿದ್ರು. ಬಿಗ್ ಬಜಾರ್ ಬಂತು. ಎಲ್ಲನೂ ಹಾಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಅಲ್ಲಿ ಸ್ವಲ್ಪ ಕೆಳಗೆ ನನ್ನ ಮಗನ ಸ್ಲಿಪ್ಪರ್ ಬಿತ್ತು ಅಂತ ನಿಲ್ಲಿಸಿದ್ವಿ. ಮತ್ತು ಹಂಗೆ ಬರುವಾಗ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಮಾರ್ಕೆಟ್ ಒಳಗೆ ಎಂಟ್ರಿ ಆದ್ವಿ. ಇಟ್ಸ್ ಲೈಕ್ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಮನೆ ಕಡೆನೇ ಬರ್ತಾ ಇದ್ವಿ ನಾವು. ಅಂದರೆ ಫಸ್ಟು ಹಳೆ ಮನೆಯಲ್ಲಿ ಕಡೆ ಅಂದರೆ ಇದಕ್ಕಿಂತ ಮೊದಲು ಬೇರೆ ಮನೇಲಿ ಇದ್ವಿ. ಆ ಮನೆ ಕಡೆನೇ ಬರ್ತಾ ಇದ್ವಿ. ಆಮೇಲೆ ದರ್ಬಾರ್ ಇದಂತೂ ಸೂಪರ್. ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾನೆ ಫುಡ್ಡು. ಎಲ್ಲ ಥರ ಇಲ್ಲೇ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವು ಪಾನಿಪುರಿ ತಿನ್ನೋಕ್ಕೆ ಅಂತಲೇ ಹೋದ್ವಿ. ಅಲ್ಲಿ ಏನಾಯಿತು ಅಂದರೆ, ಒಂದು ಕಡೆ ಯಾರೂ ಹುಡುಗಿರಿರಲಿಲ್ಲ, ಒಂದು ಕಡೆ ತುಂಬ ಜನ ಬಾಯ್ಸೇ ಇದ್ದರು. ಸೊ ಹಾಗಾಗಿ ನೋಡಿ, ಇದು ಫೇಮಸ್ ಸ್ಟಾಲ್ ಪಾನಿಪುರಿ ಆ್ಯಸ್ ನಾವು ಬಂದು ನೋಡಿದಂಗೆ. ಬಟ್ ಇಲ್ಲಿ ಏನೂ ಇರಲೇ ಇಲ್ಲ, ಅಂದರೆ ಜಾಸ್ತಿ ಜನ ಗರ್ಲ್ಸ್ ಇರಲಿಲ್ಲ. ನಂಗೆ ತುಂಬ ಆಸೆ ಆಗಿತ್ತು ತೊಗೊಳ್ಳೋಣ ಅಂತ, ಬೇಡ ಅಂತ ಅಂದ್ಕೊಂಡು ಮತ್ತೆ ಹೋದ್ವಿ. ನಮ್ಮ ಮನೆಯವ್ರು ಪಾನಿಪುರಿಗೆ ಓಡಾಡಿಸಿ 6:30 ಹೋಗಿದ್ದು ನಾವು. 7:30 ತನಕ ಪಾನಿಪುರಿದು ಸ್ಟಾಲ್ ಹುಡ್ಕೋದ್ರಲ್ಲೇ ಆಯಿತು. ನಮ್ಮ ಮನೆಯವ್ರಂತರೂ ಇನ್ನೇನು 7:30 ಆಗಿದೆ, ಡಿನ್ನರೇ ಮಾಡ್ಕೊಂಡು ಹೋಗೋಣ, ಅಲ್ಲೇ ಸ್ನ್ಯಾಕ್ಸ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಕಡೆ ಕರ್ಕೊಂಬಂದರು. ಅಯ್ಯೋ ದೇವ್ರೆ, ಇದು ನೋಡಿದರೆ ಫುಲ್ಲು ದೊಡ್ಡದಿದೆ. ಆ್ಯಂಡ್ ನಮ್ಮ ಮನೆಯವ್ರು ಫುಲ್ ಹೈಜಿನ್ನು. ಅವ್ರಿಗೆಲ್ಲ ಹಿಂಗೆ ರೋಡ್ ಸೈಡಲ್ಲೆಲ್ಲ ಆಗಿ ಬರೋಲ್ಲ. ಸುಮ್ಮನೆ ನನ್ನ ಸಮಾಧಾನಕ್ಕೆ ಕರ್ಕೊಂಡು ಹೋಗಿ 1 ಗಂಟೆ ಓಡಾಡಿಸಿದ್ರು ಅನ್ನಿಸ್ತು ನನಗೆ ಆಮೇಲೆ. ಆ್ಯಂಡ್ ಅವ್ರು ಯಾವಾಗೂ ಈ ಥರದ್ದೇ ಹೋಟೆಲ್ಗಳ ಸರ್ಚ್ ಮಾಡಿ ಹುಡುಕಿ ಹೊಸ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ ಥರ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಎಷ್ಟು ಹಬ್ಬ ಅನ್ನಿಸ್ತು, ಇಷ್ಟು ಚೆಂದ ಲೈಟಿಂಗು. ಆಮೇಲೆ ಮಳೆ ಬರ್ತಾಯಿತ್ತು. ಆಮೇಲೆ ಮುಂದೆ ಹೋಗ್ತೀನಿ, ಫುಲ್ಲು ದೊಡ್ಡ ಪ್ರೊಜೆಕ್ಟರ್ ಇಟ್ಟಿದ್ದಾರೆ. ಸೊ ಅದಂತೂ ತುಂಬ ಸಖತ್ತಾಗಿತ್ತು. ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಅವ್ರ ಜೊತೆ ಮ್ಯಾನೇಜರ್ ಜೊತೆ ಏನೋ ಮಾತಾಡ್ಕೊಂಬರ್ತೀನಿ, ಅವ್ರು ಯಾರೋ ಫ್ರೆಂಡ್ ಅಂತ ಹೇಳಿದರು, ಅಲ್ಲೇ ಹೋಗಿದ್ರು ಮಾತಾಡಲಿಕ್ಕೆ. ಅಷ್ಟೊತ್ತನ ನಾನು ನನ್ನ ಮಗ ಆಟ ಆಡ್ಕೊಂಡು ಅವನ ಜೊತೆ ಕೂತಿದ್ದೆ. ಆಲ್ರೆಡಿ ಅವನು ಆಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಎಲ್ಲಿ ಹೋದರೂ ಸಾಕು ಒಂದು ಟಿಶ್ಯೂ ಬೇಕು, ಇಲ್ಲಾಂದರೆ ಈ ಥರ ಸ್ಪೂನ್ಸ್ ಇದ್ದರೆ ಒಂದು ಫುಲ್ ಸೆಟ್ ಆಟ ಆಡೋಕ್ಕೆ. ಸೊ ಹಾಗಾಗಿ ಆಟ ಆಡ್ತಿದ್ದ. ಆಮೇಲೆ 4 ರನ್ಸ್ ಫೋರ್ಕು, 4 ನಿನ್ನ ಸ್ಪೂನು ಇದು ಅಂತ ಹೇಳಿ ಒಂಥರ ಚೆನ್ನಾಗಿತ್ತು. ಅವನ ಜೊತೆ ಆಟ ಆಡ್ತಾ ಇದ್ದ. ಸೊ ಅವನಿಗೆ ಖುಷಿ ಆಗಿಬಿಟ್ಟಿತ್ತು. ಟಿ ವಿ ಇದೆ ಮಮ್ಮಿ ಅಂತಿದ್ದ. ಎಲ್ಲಪ್ಪ ಪ್ರೊಜೆಕ್ಟರ್ ಅಂತ ಹೇಳ್ತಾ ಇದ್ದೆ. ಹಾಗೆ ಎಷ್ಟು ಸೂಪರಾಗಿರೋ ಸಾಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಅದನ್ನು ನೋಡ್ಕೊಂಡು ಮಮ್ಮಿ ಗೇಮ್ ಆಡೋಣ, ನಾನು ನೀನು ಡಿಶುಮ್ ಗೇಮ್ ಅಂತಿದ್ದ. ಆಯಿತು ಇರಪ್ಪ ಅಂಥೇಳಿ ಗೇಮ್ ಆಡಿದ್ವಿ. ಆಡ್ತಾಯಿದ್ದೀವಿ. ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ಮೊಬೈಲ್ ಧಬಾಕಂತ ಬಿತ್ತು. ವಾಪಸ್ ಅದನ್ನು ಹಿಡ್ಕೊಂಡೆ. ಅಲ್ಲಿ ನೋಡಿದ್ರೆ ಲೈಟಿಂಗ್ ಕೂಡ ಚಪ್ರ ಇರತ್ತಲ್ಲ, ತೆಂಗಿನಕಾಯಿ ಚಪ್ರ, ಅದರೊಳಗಿಂದ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿತ್ತು. ಅದನ್ನು ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಲೈಟ್ ಹೇಗಿಟ್ಟಿದ್ದಾರೆ, ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇದರೊಳಗೆ QR ಕೋಡ್ ಕಾಣುತ್ತಲ್ಲ, ಅದನ್ನು ಮೊಬೈಲಲ್ಲಿ ಸ್ಕ್ಯಾನ್ ಮಾಡೋದು. ಆವಾಗ ಅದರಲ್ಲಿ ಮೆನ್ಯೂ ಬರುತ್ತೆ. ಸೊ ಮೊಬೈಲಲ್ಲಿ ನೋಡಿ ಆರ್ಡ್ರ್ ಮಾಡೋ ಥರ ಇತ್ತು ಇಲ್ಲಿ. ಸೊ ಅದನ್ನೇ ಆರ್ಡ್ರ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಇಲ್ಲಿ ಬಂದ್ವಿ, ಇಲ್ಲೇನೋ ಚೆನ್ನಾಗಿ ಗಾಳಿ ಬರ್ತಾಯಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಶಿಫ್ಟ್ ಆದ್ವಿ. ಆ ಕಡೆ ಸೈಡಿಗೆ ಗಾಳಿ ಬರೋ ಥರ. ವಾಪಸ್ ಅಲ್ಲೇನಾಯಿತು ಅಂದರೆ, ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಫ್ಯಾನ್ ಗಾಳಿನೂ ಸಿಕ್ಕಾಪಟ್ಟೆ, ಆಮೇಲೆ ಹೊರಗಿನ ಗಾಳಿನೂ ಸಿಕ್ಕಾಪಟ್ಟೆ ಆಯಿತು. ಸೊ ಹಾಗಾಗಿ ನಾನಂದೆ ಸ್ವಲ್ಪ ಆ ಕಡೆ ಮಧ್ಯೆ ಹೋಗಿ ಕುತ್ಕೊಳ್ಳೋಣ, ಇಲ್ಲಿ ತುಂಬ ಚಳಿ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಸೊ ಹಾಗಾಗಿ ಮತ್ತೆ ನಾವು ವಾಪಸ್ಸು ಆ ಕಡೆ ಮಧ್ಯ ಸೆಂಟರ್ ಪಾಯಿಂಟಲ್ಲಿ ಹೋಗಿ ಕೂತ್ಕೊಂಡ್ವಿ. ನನ್ನ ಮಗನಿಗೆ ವಿಡಿಯೋ ಮಾಡಪ್ಪ ನೋಡೋಣ ಹೆಂಗೆ ಮಾಡ್ತೀಯ ಅಂದರೆ ಫುಲ್ಲು ಝೂಮಲ್ಲಿ ಮಾಡಿಬಿಟ್ಟಿದ್ದಾನೆ. ಇದನ್ನು ಹಾಕಬಾರ್ದು ಅಂದ್ಕೊಂಡೆ, ಬಟ್ ಏನೋ ಒಂಥರ ಮಜಾ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ನನ್ನ ಮಗ ಈ ಥರ ವಿಡಿಯೋ ಮಾಡಿದ್ದಾನೆ ನೋಡಪ್ಪ, ಝೂಮ್ ಇವನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅನ್ನಂಗೆ ಆಗಿತ್ತು. ಸೊ ಹಾಗಾಗಿ ಆ ವಿಡಿಯೋನ ಹಿಂಗಾಗ್ತಾಯಿತ್ತು. ತುಂಬ ಝೂಮ್ ಮಾಡಿಬಿಟ್ಟಿದ್ದಾರೆ ನನ್ನ ಫೇಸ್ ಅಂತೂ. ನನಗೆ ನಗು ಬರ್ತಾಯಿತ್ತು ನೋಡುವಾಗ.
ಆಮೇಲೆ ವಾಪಸ್ಸು ನಮ್ಮ ಮನೆಯವ್ರು ಏನೋ ಮೆನ್ಯೂ ನೋಡ್ಬಾ ಅಂತ ಅಂದರು. ಸೊ ಅವ್ರ ಪಕ್ಕ ಹೋಗಿ ಕೂತಿದ್ದೆ. ಸೊ ಹಾಗಾಗಿ ಏನು ಆಯ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ನಾನು ಫುಲ್ ಚೆನ್ನಾಗಿ ತೆಗಿತಾ ಇದ್ದಾನೆ ಅಂದರೆ ನಾನು ಫುಲ್ ಹಲ್ಲೇ ತೆಗೆದ್ಬಿಟ್ಟಿದ್ದಾನೆ ಅವನು. ಸೊ ಹಂಗೆ ನೋಡಿ ಅವ್ರ ಮೊಬೈಲಲ್ಲಿ ತೋರಿಸ್ತಾ ಇದ್ರು ಏನೇನು ನೋಡು ಅಂತ ಹೇಳಿ ನಾನು ಅದನ್ನು ನೋಡ್ತಾ ಇದ್ದೆ. ಹಾಗೆ ಟಿ ವಿಲಿ ಸಾಂಗ್ ಸಿಕ್ಕಾಪಡೆ ಸೂಪರ್ ಸಾಂಗ್ ಹಾಕಿದ್ರು. ಮತ್ತೆ ಈ ಕಡೆ ಶಿಫ್ಟ್ ಆಗಿದ್ದೀವಿ. ಸೊ ಹಾಗಾಗಿ ನಂದು ಹೇಗಾಯಿತು ಅಂದರೆ ಪಾನಿಪುರಿ ತಿನ್ನಕ್ಕೆ ಹೋದವಳು ಪನ್ನೀರ್ ತಿನ್ಲಂತೆ ಅನ್ನಂಗೆ ಆಯಿತು ನನ್ನ ಕತೆ. ಪನ್ನೀರಲ್ಲಿ ಆರ್ಡ್ರ್ ಮಾಡಿದ್ವಿ. ಒಂದು ಸ್ನ್ಯಾಕ್ಸು ಕಾರ್ನಲ್ಲಿ ಆರ್ಡ್ರ್ ಮಾಡಿದ್ವಿ. ಅವ್ರು ಸರ್ವಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಸರ್ವ್ ಮಾಡಿದರು. ಅದು ಹಪ್ಪಳದೊಳಗೆ ಕಾರ್ನ್ ಹಾಕೊಂಬಂದಿದ್ರು. ಅದೊಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. 3 ಪ್ಲೇಟಿಗೆ ಹಾಕ್ಕೊಟ್ಟು ಹೋದರು ಅವರು. ಒಂಥರ ಸರ್ವಿಸು ತುಂಬ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಿಗೆ ನನ್ನ ಮಗ ಜಾಮೂನ್ ಐಸ್ ಕ್ರೀಮ್ ತೊಗೊಂಡಿದ್ದ. ಇದಂತೂ ಸೂಪರಾಗಿತ್ತು. ಅವನು ಎಲ್ಲರಿಗೂ ಶೇರ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದ. ಹೀಗೆ ಪಾನಿಪುರಿ ತಿನ್ನೋಕ್ಕೆ ಹೋಗಿ ನಾವು ಜಾಮೂನ್ ಐಸ್ ಕ್ರೀಮ್ ತಿಂದು ಬಂದಂಗೆ ಆಯಿತು ಫ್ರೆಂಡ್ಸ್. ಹೀಗಾಗಿ ಹೇಗಿತ್ತು, ಸಡನ್ ಪ್ಲ್ಯಾನ್ ಇಲ್ಲದೆ ಅನ್ಪ್ಲ್ಯಾನ್ಡ್ ಒಂದು ವಿಡಿಯೋ ಆಯಿತು ಇದು. ವಿಡಿಯೋ ಸುಮ್ಮನೆ ಹೋಗೋಣ ಪಾನಿಪುರಿ ಅಂದ್ಕೊಂಡು ಹೋದರೆ ಇದು ಇಲ್ಲ ಆಯಿತು. ಸೊ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ನಾನು. ನನಗೂ ವಿಡಿಯೋಸಿಗೆ ಬೇಕು ಅಂತ ಹೇಳಿಕೊಂಡು. ಆಮೇಲೆ ಇಲ್ಲಿಂದ ಲೈಟಿಂಗ್ ಅಂತೂ ಸೂಪರಾಗಿತ್ತು. ನಾವು 7:30 ಹೋದವರು 9:30 ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಗಂಗೆ ಬಾರು ಒಂದು ಕ್ಲಿಪ್ ತೊಗೋತೀನಿ ಅಂದರೆ ಅವ್ನು ಬರೀ ಅದು ಪ್ರೊಜೆಕ್ಟರ್ ನೋಡೋದ್ರಲ್ಲೇ ಬ್ಯುಸಿ ಇದ್ದ. ಚೆನ್ನಾಗಿತ್ತು. ಆಮೇಲೆ ಬಿಲ್ ಎಷ್ಟಾಗಿದೆ ಕೊಡಿ ಇಲ್ಲಿ ಓದ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಮತ್ತೆ ವಾಪಸ್ ಮನೆ ನೋಡಿ ಆಲ್ರೆಡಿ ಮಳೆ ಆಗಿದೆ. ಬರುವಾಗ ಮಳೆ ಇರಲಿಲ್ಲ. ಕಾಲು ಜಾರುತ್ತೇನೋ ಅಂದ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೆ. ಆ್ಯಂಬಿಯನ್ಸ್ ಅದು ಸೂಪರ್ ಡೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಇದು ಒಂದು ರೆಸ್ಟೋರೆಂಟಿಗೆ ಬಂದಿದ್ದು ನಾವು ಆ್ಯಕ್ಚುಲಾಗಿ. ನಮ್ಮ ಮನೆಯವರು ಈ ಕಡೆ ಒಂದು ಪ್ರೊಜೆಕ್ಟರ್ ಇಟ್ಟಿದ್ದಾರೆ. 2 ಪ್ರೊಜೆಕ್ಟರ್ ಇದೆ ಅಲ್ಲಿ. ಅದೊಂಥರ ಚೆನ್ನಾಗಿತ್ತು. ಇಲ್ಲಿ ತುಂಬ ಸರ್ವಿಸು ಚೆನ್ನಾಗಿದೆ. ನನಗಿಷ್ಟ ಆಯಿತು. ಆಮೇಲೆ ನಾನು ಇಲ್ಲಿ ಸ್ಟೆಪ್ಸಿಂದ ಬರ್ತೀನಿ, ನೀವು ಲಿಫ್ಟಲ್ಲಿ ಹೋಗಿ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಕೊಟ್ಟಿದ್ದಾರೆ. ಹೀಗಿತ್ತು ಈ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಈ ಥರ ನಮ್ಮ ಲೈಫ್ ಸ್ಟೈಲ್ ಡೈಲಿ ಲೈಫಲ್ಲಿ ಏನು ನಡೀತಾ ಇರುತ್ತೆ ಹೇಳಬೇಕು ಅಂದರೆ ನನ್ನ ವ್ಲಾಗ್ಸ್ನ ಫಾಲೋ ಮಾಡಿ. ಲೈಫ್ ಈಸ್ ಶಾರ್ಟ್, ಎಂಜಾಯ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್.